ಹಾಯ್ ಮಕ್ಳೇ, ಗುಡ್ ಈವ್ನಿಂಗ್. ಇನ್ನು ಮುಂದೆ ಕರೆಕ್ಟಾಗಿ 6:30ಗೆ ಜಾಯಿನ್ ಆಗೋಣ. 7:50ಗೆ ಅಂದರೆ 7:45 ಇದ್ದಿದ್ದು 7:50ಗೆ ನಾವು ಕ್ಲಾಸ್ನ ಮುಗಿಸೋಣ. ಎಲ್ಲರೂ ಕೂಡ ನಾಳೆಯಿಂದನಾದರೂ ಕರೆಕ್ಟ್ ಟೈಮಿಗೆ ಜಾಯಿನ್ ಆಗಿ. ಓಕೆ, ನಾವು ಇವಾಗ ಸ್ಟಾರ್ಟ್ ಮಾಡ್ತೀವಿ. ಒಂದು ನಿಮಿಷ 2 ನಿಮಿಷ ವೆಯ್ಟ್ ಮಾಡ್ಬೋದು ಅಷ್ಟೇ. ಇರಲಿ, ಏನಾದರೂ ನನ್ನ ಮಾತು ನಿಮ್ಮೆಲ್ಲರಿಗೂ ಕೂಡ ಕೇಳಿಸ್ತಿದೆ ಅಂದರೆ ಒಂದ್ಸಲ ಹ್ಯಾಂಡ್ ರೈಸ್ ಮಾಡಿ, ಸರ್ ಕೇಳಿಸ್ತಿದೆ ಅಂತ ಹೇಳಿ. ನಿನ್ನೆಯ ಗೂಗಲ್ ಟೆಸ್ಟನ್ನ ನೀವೆಲ್ಲರೂ ಕೂಡ ಮಾಡಿದ್ದೀರಾ. ತುಂಬ ಜನ ತುಂಬ ಈಸಿ ಇರೋ ಕ್ವಶನ್ನ ಮಿಸ್ಟೇಕ್ ಮಾಡಿದ್ದೀರಾ. ಓಕೆ, ಮತ್ತೆ ಇಲ್ಲಿ ನಾವಿವಾಗ ರಿವಿಷನ್ ಆಗಿರೋದ್ರಿಂದ ಸ್ವಲ್ಪ ಸ್ಪೀಡ್ ಆಗಿ, ಈ ರಿವಿಷನ್ ಅಲ್ಲಿ ಏನು ಅಂತ ಟಫ್ ಆಗಿರುವಂಥದ್ದು ಏನು ನಾವು ಕೊಟ್ಟಿಲ್ಲ, ಹಾಗಾಗಿ ಸ್ವಲ್ಪ ಫಾಸ್ಟ್ ಆಗಿ ಹೋಗೋಣ. ಇಲ್ಲ ಸರ್, ನಿಮಗೆ ಲಾಸ್ಟ್ ಅಲ್ಲಿ ಕೇಳಿ ಯಾವ್ದಾದ್ರು ಡೌಟ್ ಇದೆ, ಇದನ್ನ ರಿವಿಷನ್ ಮಾಡಿ ಒಂದು 30 ಮಿನಿಟ್ಸ್ ಅಲ್ಲಿ ಇದನ್ನ ಫಿನಿಶ್ ಮಾಡೋಣ. ಯಾಕೆಂದ್ರೆ ವಿ ಹ್ಯಾವ್ ಟು ಸ್ಟಾರ್ಟ್ ಅ ನ್ಯೂ ಲೆಸನ್. ಇನ್ನ ವಾರದಲ್ಲಿ 3 ಡೇಸ್ ಅಷ್ಟೇ ನಮಗೆ ಮ್ಯಾಥ್ಸು, ಇನ್ನ 2 ಡೇಸು ನಮಗೆ ಮೆಂಟಲ್ ಎಬಿಲಿಟಿ, EVS, ಇನ್ನು 1 ಡೇ EVS ಮತ್ತೆ ಮೆಂಟಲ್ ಎಬಿಲಿಟಿ ಒಂದೇ ಪಾರ್ಟ್ ಆಗಿರೋದ್ರಿಂದ 2ರಿಂದ 2 ಡೇಸು, ಇನ್ನು 1 ದಿನ ಲ್ಯಾಂಗ್ವೇಜಿಗೆ ನಾವು ತಗೊಳ್ಳೇಬೇಕಾಗುತ್ತೆ. ಹಾಗಾಗಿ 3 ಡೇಸ್ ಫಾರ್ ದ ಮ್ಯಾಥ್ಸ್. ಸಮ್ ವೀಕ್ಸ್ ಅಂದ್ರೆ ಕೆಲವೊಂದು ವೀಕಲ್ಲಿ ಏನಾಗುತ್ತೆ 4 ಡೇಸ್ ಆಗುತ್ತೆ. ಅವಾಗ ಲ್ಯಾಂಗ್ವೇಜ್ ಕ್ಲಾಸು ಮುಂದಕ್ಕೆ ಹೋಗುತ್ತೆ ಅಷ್ಟೇ. Let us continue. The first question was this one. What is the remainder when the number is 35,89,859 is divided by 9 ಅಂತ ಹೇಳಿದ್ದಾರೆ. ಸೊ ನಾವು 9 ಇಂದ ಡಿವೈಡ್ ಮಾಡಬೇಕು ಅಂತೇನಿಲ್ಲ, ಶಾರ್ಟ್ ಹ್ಯಾಂಡ್ ವೇ ನಮಗೆ ಗೊತ್ತಿದೆ ನೋಡಿ. 35,89,859 ಅಲ್ಲಿ ಫಸ್ಟ್ 9 ಅನ್ನ ನಾನು ಎಲಿಮಿನೇಟ್ ಮಾಡ್ತೀನಿ. ರಿಮೈನಿಂಗ್ ನಂಬರ್ 3 + 5 + 8 + 5 ಇಷ್ಟನ್ನ ಬರ್ಕೊಳ್ತೀನಿ, ಹೌದಲ್ವಾ? ಇನ್ನೊಂದು 8 ಇದೆ. ಎಸ್, 8. ಸೊ 8 + 8 is 16, 5 + 5 is 10, 16 ಮತ್ತೆ 10 ಆಡ್ ಮಾಡಿದ್ರೆ 26, 26 + 3 is 29. So sum of the digits if divisible by 9, then that number also is divisible by 9. ಹಾಗಾಗಿ 29 ಅನ್ನ ನಾನು 9 ಇಂದ ಡಿವೈಡ್ ಮಾಡಿದ್ರೆ 9 3s are 27, 2 is the remainder. ಅವ್ರು ಕೇಳಿರೋದು ರಿಮೈಂಡರ್ ಎಷ್ಟು ಅಂತ ಹೇಳಿ. ವಾಟ್ ಈಸ್ ದ ರಿಮೈಂಡರ್? ಕ್ವಶನ್ ಸರಿಯಾಗಿ ಓದ್ಕೋಬೇಕು. ಶೇಷ ಎಷ್ಟು ಬರುತ್ತೆ ಅಂದ್ರೆ ಅದು 2 ಬರುತ್ತೆ. ಈ ಸಂಖ್ಯೆಯನ್ನು ನಾವು ಭಾಗಿಸಿದಾಗ್ಲೂ ಕೂಡ 2 ಬರುತ್ತೆ ಅಷ್ಟೇನೆ. ಸರ್, ಯಾಕೆ ನಾವು ಈ ತರ ಭಾಗಿಸ್ಬೇಕು? ಮಾಮೂಲಿ ಭಾಗಾಕಾರ ಮಾಡ್ಬೋದಲ್ವಾ? ಟೈಮ್ ವೇಸ್ಟ್ ಅಷ್ಟೇನೆ. ನಾವು ಶಾರ್ಟ್ ಹ್ಯಾಂಡ್ ವೇ ನಾವು ಕಲ್ತಿದೀವಿ ಅಂತಂದ್ರೆ ವಿ ಹ್ಯಾವ್ ಟು ಸೇವ್ ದ ಟೈಮ್ ಇನ್ ದ ಎಕ್ಸಾಮಿನೇಷನ್. ಹಾಗಾಗಿ ಸ್ವಲ್ಪ ಸ್ಪೀಡ್ ಆಗಿ ನೀವು ಇಂಥವನ್ನೆಲ್ಲ ಮಾಡಬೇಕಾಗುತ್ತೆ. ಅಫ್ಕೋರ್ಸ್ ಯು ಕ್ಯಾನ್ ಡಿವೈಡ್ ಬೈ 9 ಆಲ್ಸೋ ದಿಸ್ ನಂಬರ್. You can divide this number by 9 also, then also you will get the 2 will be the remainder. ಹಾಗಾಗಿ ಶಾರ್ಟ್ ಹ್ಯಾಂಡ್ ವೇ ಅಂದ್ರೆ ಇದು ಸಮ್ ಆಫ್ ದ ಡಿಜಿಟ್ಸ್ ನ ನಾವು ಮಾಡ್ಕೊಂಡ್ವಿ. 9 ಅನ್ನು ಯಾಕೆ ಎಲಿಮಿನೇಟ್ ಮಾಡಿದ್ವಿ ಅಂದ್ರೆ ಆಲ್ರೆಡಿ 9 will be definitely divisible by 9, ಹಾಗಾಗಿ ಅದರ ಅವಶ್ಯಕತೆ ಇಲ್ಲ. ಸೊ ಅದನ್ನ ನಾವು ಎಲಿಮಿನೇಟ್ ಮಾಡಿದ್ವಿ. ಇನ್ನು ಉಳಿದಿರುವಂತ ನಂಬರ್ಸ್ ನ 29 ಬಂತು, 29 ನ ಡಿವೈಡ್ ಮಾಡಿದ್ವಿ, 2 is the remainder. The sum of 2 odd numbers will be, 2 ಬೆಸ ಸಂಖ್ಯೆಗಳ ಮೊತ್ತ ಯಾವಾಗ್ಲೂ ಕೂಡ ಏನಾಗಿರುತ್ತೆ ನೋಡಿ. ಯಾವುದೇ 2 ಬೆಸ ಸಂಖ್ಯೆಯನ್ನ ತಗೊಳ್ಳಿ, 2 ಆಡ್ ನಂಬರ್ಸ್ ನ ತಗೊಳ್ಳಿ, ಅದರ ಸಮ್ಮು ಈವನ್ ಆಗಿರುತ್ತೆ. ಯಾವುದೇ 2 ಆಡ್ ನಂಬರ್ಸ್ ನ ತಗೊಳ್ಳಿ, ದ ಸಮ್ ಆಫ್ 2 ಆಡ್ ನಂಬರ್ಸ್ ವಿಲ್ ಡೆಫಿನೆಟ್ಲಿ ಈವನ್ ನಂಬರ್. ಅಂದ್ರೆ 2 ಬೆಸ ಸಂಖ್ಯೆಗಳನ್ನ ಕೂಡಿದ್ರೆ ಯಾವಾಗ್ಲೂ ಕೂಡ ಸಮಸಂಖ್ಯೆ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, ಫೈಂಡ್ ದ ಸ್ಮಾಲೆಸ್ಟ್ 5 ಡಿಜಿಟ್ ನಂಬರ್ ಯೂಸಿಂಗ್ ದ ಡಿಜಿಟ್ಸ್ ಅಂತ ಹೇಳಿ 4 ಡಿಜಿಟ್ ಅಷ್ಟೇ ಕೊಟ್ಟಿದ್ದಾರೆ. ಅಂದ್ರೆ ಈ ಅಂಕಿಗಳನ್ನ ಬಳಸ್ಕೊಂಡು ನಾವು ಸ್ಮಾಲೆಸ್ಟ್ ನಂಬರ್ನ ಮಾಡಬೇಕು. ಬಟ್ 5 ಡಿಜಿಟ್ ಅಂತ ಹೇಳಿರೋದ್ರಿಂದ ಸ್ವಲ್ಪ ಯೋಚನೆ ಮಾಡ್ಬೇಕು ನೀವು. ಇಲ್ಲಿರೋದು 4 ಡಿಜಿಟ್ಸ್. ಸೊ ಮುಂದಕ್ಕೆ ಇನ್ನೊಂದು ಕಂಡೀಷನ್ ಕೊಡ್ತಾರೆ, ಎನಿ 1 ಡಿಜಿಟ್ ರಿಪೀಟೆಡ್ ಟ್ವೈಸ್ ಅಂತ ಹೇಳಿ. ಯಾವ್ದಾದ್ರೂ ಒಂದು ಅಂಕಿಯನ್ನು ನಾವು 2 ಬಾರಿ ಪುನರಾವರ್ತಿಸಬಹುದು. ಹಾಗಾದ್ರೆ ಫಸ್ಟ್ ಸ್ಮಾಲೆಸ್ಟ್ ನಂಬರ್ ನ ಮಾಡೋಣ. ಬೈ ಯೂಸಿಂಗ್ ದೀಸ್ ಡಿಜಿಟ್, ಸ್ಮಾಲೆಸ್ಟ್ ನಂಬರ್ ಇಸ್ 3069. ಬಟ್ 4 ಡಿಜಿಟ್ ಆಗಿದೆ. ಯಾವ ನಂಬರ್ನ ನಾವು 2 ಟೈಮ್ಸ್ ಯೂಸ್ ಮಾಡಬೇಕು? ಸ್ಮಾಲೆಸ್ಟ್ ನಂಬರ್ ಮಾಡಬೇಕು ಅಂದ್ರೆ ಚಿಕ್ಕದನ್ನ ಯೂಸ್ ಮಾಡಬೇಕು 2 ಟೈಮ್ಸ್. ಹಾಗಾಗಿ ಸೊ ದಿಸ್ ಈಸ್ ದ ಸ್ಮಾಲೆಸ್ಟ್ ನಂಬರ್
by using these digits. Smallest 5-digit number. Option 3. Find the difference between smallest prime number and smallest even number ಅಂತ ಹೇಳ್ತಿದ್ದಾರೆ. So smallest prime number, you know that smallest prime number is 2 and smallest even number also is 2. So difference between these two is 0. So ಹಾಗಾಗಿ ಆನ್ಸರ್ is 0. ಚಿಕ್ಕ ಅವಿಭಾಜ್ಯ ಸಂಖ್ಯೆ ಅಂದ್ರೆ 2, ಚಿಕ್ಕ ಸಮಸಂಖ್ಯೆ ಅಂದ್ರೂ ಕೂಡ 2. ಹಾಗಾದ್ರೆ ಅವೆರಡರ ನಡುವಿನ ವ್ಯತ್ಯಾಸ 0. ಸೊ 0 ನಮಗೆ ಉತ್ತರ. ನಿಮಗೆ ಇದೊಂದು ಕೆಲವರಿಗೆ ಅರ್ಥ ಆಗಿಲ್ಲ ಅಂದ್ರೆ ಗೊತ್ತಿಲ್ಲ 16 ಮಿಲಿಯನ್ ಅಂದ್ರೆ ಏನು ಅಂತ ಹೇಳಿ. ನೋಡಿ, ಇಂಟರ್ನ್ಯಾಷನಲ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ನಾವು ಮಿಲಿಯನ್ಸ್ ನ ಯೂಸ್ ಮಾಡ್ತೀವಿ. ಒಂದ್ ಸ್ವಲ್ಪ ಅದನ್ನ ನೆನ್ಪು ಮಾಡ್ಕೋಣ. 1 ಪ್ಲೇಸ್, 10 ಪ್ಲೇಸ್, 100 ಪ್ಲೇಸ್, 1000, 10,000, 10,000, 100,000. ನೋಡಿ, ನಮ್ಮ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ ಇದನ್ನ ನಾವು ಲ್ಯಾಕ್ ಅಂತ ಹೇಳ್ತೀವಿ, ಅವರು 100,000 ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ನಂಬರ್ನ ನಾವು ನಮ್ಮ ಇಂಡಿಯಾದಲ್ಲಿ ಅಂದ್ರೆ ಇಂಡಿಯನ್ ಪ್ಲೇಸ್ ವ್ಯಾಲ್ಯೂ ಸಿಸ್ಟಮ್ ನಲ್ಲಿ 10 ಲ್ಯಾಕ್ ಅಂತ ಹೇಳ್ತೀವಿ, ಅಲ್ಲಿ ಅವರು ಮಿಲಿಯನ್ ಅಂತ ಹೇಳ್ತಾರೆ. ಅಂದ್ರೆ ನಾವು 10 ಲ್ಯಾಕ್ ಅಂತೀವಿ, ಅವ್ರು ಮಿಲಿಯನ್ ಅಂತಾರೆ. ಬೋತ್ ಆರ್ ಸೇಮ್. ಸೊ ಹಾಗಾದ್ರೆ ನಾವೀಗ 16 ಮಿಲಿಯನ್ ಅಂತ ಬರಿಬೇಕು. ಇದು 6 ಮಿಲಿಯನ್ ಆಯ್ತು. ನೆಕ್ಸ್ಟ್ 10 ಮಿಲಿಯನ್, ಇದು ಮಿಲಿಯನ್ ಆದ್ರೆ ನೆಕ್ಸ್ಟ್ 10 ಮಿಲಿಯನ್. ಹಾಗಾಗಿ 16 ಮಿಲಿಯನ್. ಇನ್ನು ಉಳಿದಿರೋ ಜಾಗಕ್ಕೆ ನಾವು 0ನ ಹಾಕ್ತೀವಿ. ನೋಡಿ, 1 ಮಿಲಿಯನ್ ಅಂದ್ರೆ 1 ಮಿಲಿಯನ್ ಇಸ್ ಈಕ್ವಲ್ ಟು 10 ಲ್ಯಾಕ್. ಹಾಗಾದ್ರೆ 16 ಮಿಲಿಯನ್ ಅಂದ್ರೆ ಇಂಟು 10, ಸೊ 160 ಲ್ಯಾಕ್. ಸೊ ಲ್ಯಾಕ್ ಅಂದ್ರೆ ನಾವು ಮುಂದಕ್ಕೆ ಬರಿತೀವಿ ಈ ರೀತಿ. ನೋಡಿ, ದಿಸ್ ಈಸ್ ದ ರೈಟ್ ನಂಬರ್. ಇದು 1, 10, 100, 1000, 10,000, ಲ್ಯಾಕ್ 10 ಲ್ಯಾಕ್, ನೆಕ್ಸ್ಟ್ ಕ್ರೋರ್. ಹಾಗಾದ್ರೆ 1 crore 60 ಲ್ಯಾಕ್ ಅಂತಾನು ಹೇಳ್ತೀವಿ, ಅಥವಾ 16 ಮಿಲಿಯನ್ ಅಂತಾನು ಹೇಳ್ತೀವಿ, ಅಥವಾ 160 ಲಕ್ಷ ಅಂದ್ರೂ ಒಂದೇನೆ, 16 ಮಿಲಿಯನ್ ಅಂದ್ರೂ ಒಂದೇನೆ. ಸೊ ಆನ್ಸರ್ ಈಸ್ this one, 16 million. 10, 100,000, 10,000, 10,000, 1, 10, 100, 1,000, 10,000, 100,000, million, 10 million. So 16 million is the answer. So option C. How many times 0 appears between 1 to 100 ಅಂತ ಕೇಳಿದ್ದಾರೆ. ತುಂಬಾ ಸಲ ರಿಪೀಟ್ ಆಗಿದೆ, ಹಾಗಾಗಿ ನಿಮಗೆ ಗೊತ್ತಿದೆ 0 ಎಲ್ಲೆಲ್ಲಿ ಬರುತ್ತೆ ಅಂತ ಹೇಳಿ. 0 10 ಅಲ್ಲಿ ಬರುತ್ತೆ, 20 ಅಲ್ಲಿ ಬರುತ್ತೆ, 30, 40, 50, 60, 70, 80, 90 ಮತ್ತು 100. ಈಗ ಕೌಂಟ್ ಮಾಡಿ. 1, 2, 3, 4, 5, 6, 7, 8, 9, 10, 11 times. 11 times 0 appears in between 0 to 100. 0 11 ಬಾರಿ ಬರುತ್ತದೆ. Which is the smallest number of 4 digit with a different digits ಅಂತ ಕೇಳ್ತಾರೆ. ನೋಡಿ, ಸ್ಮಾಲೆಸ್ಟ್ ನಂಬರ್ ಅಂದ್ರೆ ಚಿಕ್ಕ ಸಂಖ್ಯೆ 4 ಅಂಕಿದು 1,000. ಆದ್ರೆ ಬೇರೆ ಬೇರೆ ಅಂಕಿಗಳನ್ನ ಬಳಸಬೇಕು ವಿತ್ ಡಿಫ್ರೆಂಟ್ ಡಿಜಿಟ್ಸ್. ಸೊ ಇಲ್ಲಿ 000 ರಿಪೀಟ್ ಆಗಿದೆ. 0 ರಿಪೀಟ್ ಆಗಬಾರ್ದು ಅಂದ್ರೆ ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. 0, 1, 0, 2, 3 ಇದು ಬೇರೆ ಬೇರೆ ಅಂಕಿಗಳನ್ನ ಬಳಸಿದೀವಿ, ಹಾಗಾಗಿ ಸ್ಮಾಲೆಸ್ಟ್ 4 ಡಿಜಿಟ್ ನಂಬರ್ ಅಂತ ಇದೇನೆ. ನೆಕ್ಸ್ಟ್ 105 and 7 ಯೂಸಿಂಗ್ ಡಿಜಿಟ್ಸ್. ಗ್ರೇಟೆಸ್ಟ್ 4 ಡಿಜಿಟ್ ಆಡ್ ನಂಬರ್ ಅಂತ ಹೇಳ್ತಾರೆ. ಫಸ್ಟ್ ಗ್ರೇಟೆಸ್ಟ್ ನಂಬರ್ ನ ಮಾಡೋಣ. ಇದರಲ್ಲಿ ನೋಡಿ 0, 1, 5 ಮತ್ತೆ 7 ಇದೆ. ಸೊ ಗ್ರೇಟೆಸ್ಟ್ ನಂಬರ್ ದೊಡ್ಡ ಸಂಖ್ಯೆಯನ್ನ ಮಾಡಬೇಕು ಅಂದ್ರೆ ನಾವು 7510 ಅಂತ ಮಾಡ್ತೀವಿ. ಆದ್ರೆ ಇದರಲ್ಲಿ ನಮಗೆ ಬೇಕಾಗಿರೋದು ಗ್ರೇಟೆಸ್ಟ್ 4 ಡಿಜಿಟ್ ಆಡ್ ನಂಬರ್. ನೋಡಿ, ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಆಡ್ ನಂಬರ್ ಬೆಸ ಸಂಖ್ಯೆ ಬೇಕು ನಮಗೆ. ಬೆಸ ಸಂಖ್ಯೆ ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಚೇಂಜ್. ನೋಡಿ, ಇಲ್ಲಿ ಯೂನಿಟ್ ಡಿಜಿಟ್ ಏನಾಗಿದೆ, ಈವನ್ ನಂಬರ್ ಆಗಿದೆ, ಹಾಗಾಗಿ ಇದನ್ನ ಚೇಂಜ್ ಮಾಡಬೇಕಾಗುತ್ತೆ. ಸೊ ಇಲ್ಲಿರುವಂತ ನಂಬರ್ನ ನಾವು ಲಾಸ್ಟಿಗೆ ಹಾಕಿದ್ರೆ ದಿಸ್ ಈಸ್ ದ ಗ್ರೇಟೆಸ್ಟ್ 4 ಡಿಜಿಟ್ ಆಡ್ ನಂಬರ್ ಬೈ ಯೂಸಿಂಗ್ ದೀಸ್ ಡಿಜಿಟ್ಸ್. ನೆಕ್ಸ್ಟ್, ಫೈಂಡ್ ದ ಯೂನಿಟ್ಸ್ ಡಿಜಿಟ್ ಇನ್ ದ ಪ್ರಾಡಕ್ಟ್ ಅಂತ ಹೇಳಿದೀವಿ. ನೋಡಿ, ಈ ಸಂಖ್ಯೆಯಲ್ಲಿ ನಮಗೆ ಯೂನಿಟ್ ಡಿಜಿಟ್ ಇದನ್ನ ಪೂರ್ತಿಯಾಗಿ ಗುಣಾಕಾರ ಮಾಡಬೇಕು ಅಂತ ಏನಿಲ್ಲ. ನಮಗೆ ಗುಣಲಬ್ಧದ ಬಿಡಿ ಸ್ಥಾನದಲ್ಲಿ ಇದರ ಉತ್ತರ ಅಂದ್ರೆ ಪ್ರಾಡಕ್ಟ್ ಯಾವ್ದೋ ದೊಡ್ಡ ನಂಬರ್ ಬರುತ್ತೆ, ಅದರಲ್ಲಿ ಯೂನಿಟ್ ಡಿಜಿಟ್ ಅಂದ್ರೆ ಬರೀ ಬಿಡಿ ಸ್ಥಾನ ಮಾತ್ರ ಬೇಕು. ಹಾಗಾಗಿ ನಾವೇನ್ ಮಾಡ್ಬೋದು,
ಫಸ್ಟ್ ಬಿಡಿ ಬಿಡಿ ಸ್ಥಾನವನ್ನ ಮಲ್ಟಿಪಲ್ ಮಾಡ್ಕೊಳ್ಳೋಣ. 7 ಇಂಟು 2 ಇಂಟು 7 ಇಂಟು 3 ನೋಡಿ. 7 2s are 14, 7 3s are 21. ಈಗ ಮತ್ತೆ ಯೂನಿಟ್ ಡಿಜಿಟ್ ತಗೊಳ್ಳಿ. 4 1s are 4. ಸೊ 4 is the unit digit. 4 will be the unit digit ಅಷ್ಟೇನೆ. ಯಾವುದೇ ನಂಬರ್ ಕೊಟ್ಟರು ಕೂಡ ಇದೇ ತರ ನಾವು ಮಲ್ಟಿಪಲ್ ಮಾಡಿ ಬರೀ ಯೂನಿಟ್ ಡಿಜಿಟ್ ನ ಮಲ್ಟಿಪಲ್ ಮಾಡಿದ್ರೆ ಸಾಕಾಗುತ್ತೆ, ನಮಗೆ ಯೂನಿಟ್ ಡಿಜಿಟ್ ಸಿಕ್ಬಿಡುತ್ತೆ. ಯೂನಿಟ್ ಡಿಜಿಟ್ ಅಂದ್ರೆ ಬಿಡಿ ಸ್ಥಾನ. ಇಡೀ ಉತ್ತರ ಬೇಕಾಗಿಲ್ಲ ನಮಗೆ, ಬರೀ ಬಿಡಿ ಸ್ಥಾನ ಬೇಕಿದೆ. ಸೊ ಎಷ್ಟು ಜನ ನೆನ್ಪಿಟ್ಕೊಂಡಿದ್ದೀರಾ ಅಥವಾ ಮರ್ತೋಗಿದೆ ಅನ್ನೋದನ್ನ ನೋಡೋಣ, ಚೆಕ್ ಮಾಡೋಣ. ನೋಡಿ, ಇದೊಂದು ದೊಡ್ಡ ನಂಬರು, ಹೌದಾ? ಇದು ಕೂಡ ದೊಡ್ಡ ನಂಬರು. ಈಗ ನಮಗೆ ಇಲ್ಲಿ ಪವರ್ ಹಾಕ್ತೀನಿ 65 ಟೈಮ್ಸ್. ಸಾರಿ, power is 7 times. ಒಂದು ನಿಮಿಷ ಮೇಡಮ್. ಹಲೋ ಹಲೋ, ಹೇಳಿ. ಹಲೋ ಮೇಡಮ್, ಇನ್ನೊಂದು ನಂಬರಿಗೆ ಕಾಲ್ ಮಾಡಿ. ಓಕೆ, 7 ಪವರ್ ಹಾಕಿದೀನಿ ಅಂದ್ರೆ ಇದನ್ನ 7 ಟೈಮ್ಸ್ ಮಲ್ಟಿಪಲ್ ಮಾಡಬೇಕು ಅಂತ ಅರ್ಥ. ಇದಕ್ಕೆ ನಾನು 10 ಟೈಮ್ಸ್ ಅಂತ ಹಾಕ್ತೀನಿ. ಇದನ್ನ 10 ಟೈಮ್ಸ್ ಮಲ್ಟಿಪಲ್ ಮಾಡಬೇಕು ಅಂತ ಅರ್ಥ ಈ ನಂಬರ್ನ. ಸೊ ಅದರ ಬಂದಿದ್ದ ಆನ್ಸರ್ನ ಮತ್ತೆ ನಾವು ಮಲ್ಟಿಪಲ್ ಮಾಡಬೇಕಾಗುತ್ತೆ. ಈಗ ಯೂನಿಟ್ ಡಿಜಿಟ್ ಬೇಕಾಗಿದೆ. ಸೊ ಫಸ್ಟ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತಂದ್ರೆ ಫಸ್ಟ್ ಬರೀ ಈ ನಂಬರ್ಗೆ ಯೂನಿಟ್ ಡಿಜಿಟ್ ಯಾವುದು ಅಂತೇಳಿ. 66,785 ಪವರ್ 17 ಟೈಮ್ಸ್ ಹಾಕೋಣ. ಸೊ ವಿ ಕಾಂಟ್ ಮಲ್ಟಿಪಲ್ ದಿಸ್ ನಂಬರ್ ಬೈ 17 ಟೈಮ್ಸ್. ಸೊ ಬರೀ ನಮಗೆ ಯೂನಿಟ್ ಡಿಜಿಟ್ ನ ಕೇಳ್ತಾರೆ, ಯೂನಿಟ್ ಡಿಜಿಟ್ ಆಫ್ ದಿಸ್ ಪ್ರಾಡಕ್ಟ್ ಅಂತ ಹೇಳಿ. ಅವಾಗ ಏನ್ ಆನ್ಸರ್ ಇರುತ್ತೆ ಅಂತ ಯಾರಾದ್ರೂ ಆಪ್ಷನ್ಸ್ ABCD ಕೊಡ್ತೀನಿ, ಮರ್ತೋಗಿದೆಯೋ ಇಲ್ವೋ ಅಂತ ಚೆಕ್ ಮಾಡ್ಲಿಕ್ಕೋಸ್ಕರ. ಆಯ್ತಾ? 0, ಆಪ್ಷನ್ ಬಿ 7, ಆಪ್ಷನ್ ಸಿ 5, ಆಪ್ಷನ್ ಡಿ ನನ್. ಯಾವುದು ಅಲ್ಲ ಅಂತ ಹೇಳಿ ನೋಡೋಣ. ಆನ್ಸರ್ ಹಾಕಿ ಯಾವುದು ಅಂತ ಹೇಳಿ. ನಿಮ್ಮ ಯಾರು ಇದನ್ನ ಗೊತ್ತಿಲ್ಲ ಸರ್ ನಮ್ಗೆ ಅಂದ್ರೆ ಪರವಾಗಿಲ್ಲ, ಗೊತ್ತಿರೋರು ಅಂದ್ರೆ ರಿಪೀಟ್ ಆಗಿರೋರಾದ್ರೂ ಸರಿ ಉತ್ತರವನ್ನ ಕಳಿಸಿ, ನಾನು ಹೇಳ್ಕೊಡ್ತೀನಿ. ಇವಾಗ ಮರ್ತೋಗಿದೆ ಅಂದ್ರೆ ಬರೀ ಯೂನಿಟ್ ಡಿಜಿಟ್ ಬೇಕು. ನಾವು ಈ ನಂಬರ್ನ 17 ಟೈಮ್ಸ್ ಮಲ್ಟಿಪಲ್ ಮಾಡ್ಲಿಕ್ಕೆ ತುಂಬಾ ಸಮಯ ಬೇಕು, ಬರೀ ಯೂನಿಟ್ ಡಿಜಿಟ್. ಸೊ ಲಾಸ್ಟ್ ಡಿಜಿಟ್ ಯಾವ್ದಿದೆ? 5 ಇದೆ. 5 ಅನ್ನ 17 ಟೈಮ್ಸ್ ಮಲ್ಟಿಪಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂತ ನೋಡ್ಕೊಳ್ಳಿ, ಸಾಕು, ಗೊತ್ತಾಗ್ಬಿಡುತ್ತೆ. ಎಸ್, 5 ಅನ್ನ ನಾವು 17 ಅಲ್ಲ 700 ಟೈಮ್ಸ್ ಮಾಡಿದ್ರು ಕೂಡ 5 ಯೂನಿಟ್ ಡಿಜಿಟ್ 5 ಬರುತ್ತೆ. ನೋಡಿ, 5 ಇಂಟು 5 25. ಮತ್ತೆ 5 ಮಾಡ್ಕೊಳ್ಳಿ, ಮತ್ತೆ 5 ಮಾಡ್ಕೊಳ್ಳಿ, ಮತ್ತೆ 5 5ನೇ ಬರ್ತಾ ಹೋಗುತ್ತೆ. ಹಾಗಾದ್ರೆ ಯೂನಿಟ್ ಡಿಜಿಟ್ 5 ಇದೆ ಅಂದ್ರೆ ಅದ್ರ ಆನ್ಸರ್ 5ನೇ. ಅಷ್ಟೇನೆ. ಮರ್ತೋಗ್ಬಿಟ್ಟಿದ್ಯಾ? ಎಷ್ಟು ಜನಕ್ಕೆ ಮರ್ತೋಗಿದೆ? ದಿಯಾ, ಯು ಪುಟ್ 0 ಅಂಡ್ ನಿಹಾಲ್, ಚೈತನ್ಯ, ಲಕ್ಷಶ್ರೀ ನೀವೆಲ್ಲ 7 ಹಾಕಿದ್ದೀರಾ. ಪವಿಶ್ ನೀವು ಅಷ್ಟೇನೆ. ಚಿರಾಯು 7 ಹಾಕಿದ್ದೀರಾ. ಎಷ್ಟು ಈಸಿ, ಮರ್ತೋಗ್ಬಿಡ್ತಲ್ವಾ ನಿಮಗೆ ಇಷ್ಟು ಬೇಗ? ಸೊ ಮರಿಬಾರ್ದು. ನೋಡಿ, ಯಾವ್ಯಾವ ನಂಬರು 5 ಅನ್ನ ನೀವು ಎಷ್ಟೇ ಸಲ ಮಲ್ಟಿಪಲ್ ಮಾಡಿದ್ರು ಕೂಡ ಯೂನಿಟ್ ಡಿಜಿಟ್. ನಾನು ಆನ್ಸರ್ ಹೇಳ್ತಿಲ್ಲ, ಆನ್ಸರ್ ಬೇರೆ ಬೇರೆ ಬರುತ್ತೆ. ನೋಡಿ, 5 5s 25, 25 5s 125. ಮತ್ತೆ 5 ಇಂದ ಮಲ್ಟಿಪಲ್ ಮಾಡಿದ್ರೆ ಆ ನಂಬರ್ನ ಮತ್ತೆ ಯೂನಿಟ್ ಡಿಜಿಟ್ 5 ಬರುತ್ತೆ. ಬೇರೆ ಆನ್ಸರ್ ಇರ್ಬೋದು, ಬಟ್ ಬಿಡಿ ಸ್ಥಾನದಲ್ಲಿ 5 ಬರ್ತಾ ಹೋಗುತ್ತೆ. ಹಾಗಾದ್ರೆ ಇದನ್ನ ನೀವು 36 ಈ ತರ ಕೊಟ್ಟು ಅವರು ಒಂದು 32 ಟೈಮ್ಸ್ ಅಂತ ಕೊಡ್ತಾರೆ ಅನ್ಕೊಳ್ಳೋಣ. ಸೊ ಇದನ್ನ ನಾವು 32 ಟೈಮ್ಸ್ ಮಲ್ಟಿಪಲ್ ಮಾಡ್ಲಿಕ್ಕೆ ಒಂದಿನ ಆದ್ರೂ ಸಾಕಾಗೋದಿಲ್ಲ. ಸೊ ಈ ರೀತಿ 32 ಟೈಮ್ಸ್ ಬರ್ಕೋಬೇಕು ಅಂತ ಏನಿಲ್ಲ. ಇಲ್ಲಿ 5 ಇದೆ ಅಂತಂದ್ರೆ ನೀವು 100 ಟೈಮ್ಸ್ ಮಾಡಿದ್ರು ಕೂಡ ಯೂನಿಟ್ ಡಿಜಿಟ್ 5 ಬರುತ್ತೆ. ಹಾಗಾಗಿ ಯು ಕ್ಯಾನ್ ಡೈರೆಕ್ಟ್ಲಿ ಪುಟ್ ದ ಆನ್ಸರ್ ಇಸ್ 5. ಓಕೆನಾ? ನೆಕ್ಸ್ಟ್ 6 ಇದ್ರು ಅಷ್ಟೇನೆ. ನೋಡಿ, ಯೂನಿಟ್ ಡಿಜಿಟ್ 6 ಇದ್ರೆ ಇದನ್ನ ನೀವು ಎಷ್ಟು ಸಲ ಮಲ್ಟಿಪಲ್ ಮಾಡಿದ್ರು ಕೂಡ 6 6 6 6 ಬರ್ತಾ ಹೋಗುತ್ತೆ. 6 6 36. ಮತ್ತೆ 6 ತಗೊಳ್ತೀರಾ, 6 6 36. ಹಾಗಾಗಿ 6ನೇ. 1 ಇದ್ರು ಅಷ್ಟೇನೆ, ಅದು 1 ಬರುತ್ತೆ.
0 ಇದ್ರೂ ಅಷ್ಟೇನೆ 0ನೇ ಬರುತ್ತೆ. ಇನ್ನ ಬೇರೆ ಬೇರೆ ನಂಬರ್ಗೆ ಬೇರೆ ಬೇರೆ ಆನ್ಸರ್ಸ್ ಬರುತ್ತೆ, ಅದನ್ನ ಹೇಳ್ಕೊಟ್ಟಿದೀವಿ. ಇನ್ನೊಮ್ಮೆ ಮತ್ತೆ ಬೇಕಾದ್ರೆ ನಾವು ರಿಪೀಟ್ ಮಾಡೋಣ. ಓಕೆ, 2 ಅಂಕಿಯ ಅತ್ಯಂತ ದೊಡ್ಡ ಅವಿಭಾಜ್ಯ ಸಂಖ್ಯೆ, ದ 2 ಡಿಜಿಟ್ ಗ್ರೇಟೆಸ್ಟ್ ಪ್ರೈಮ್ ನಂಬರ್ ಅಂತ ಹೇಳಿದ್ವಿ. ದಟ್ ಈಸ್ ಆನ್ಸರ್ ಈಸ್ 97. ಸೊ 97 ಇಸ್ ದ 2 ಡಿಜಿಟ್ ಗ್ರೇಟೆಸ್ಟ್ ನಂಬರ್. ಇಲ್ಲಿ ನೋಡಿ, ನಿಮಗೆ ಡಿವಿಸಿಬಿಲಿಟಿ ಗೊತ್ತಿರೋದ್ರಿಂದ 93 ವಿ ಕ್ಯಾನ್ ಡಿವೈಡ್ ಬೈ 3. 9 ಮತ್ತೆ 3 ಎರಡೂ ಕೂಡ 3 ಇಂದ ಡಿವೈಡ್ ಆಗುತ್ತೆ. ಹಾಗಾಗಿ 3 ಇಂದ ಡಿವೈಡ್ ಆಗ್ತಾ ಇದೆ ಅಂದ್ರೆ ದಿಸ್ ಇಸ್ ನಾಟ್ ಅ ಪ್ರೈಮ್ ನಂಬರ್. 99 ಆಲ್ಸೋ ಇಸ್ ಡಿವಿಸಿಬಲ್ ಬೈ 9. ಹಾಗಾದ್ರೆ ಇದು ಕೂಡ ಆನ್ಸರ್ ಅಲ್ಲ. ಇನ್ನ ಉಳ್ಕೊಂಡಿರೋದು ಇವೆರಡು ನಂಬರ್. ಈ 2 ನಂಬರ್ ಅಲ್ಲಿ ಇವ್ಯಾವುದು ಪ್ರೈಮ್ ನಂಬರ್ ಅಂತ ನಾವು ಚೆಕ್ ಮಾಡಬೇಕು ಅಂದ್ರೆ 91 17 ಟೇಬಲ್ ಅಲ್ಲಿ ಬರುತ್ತೆ, ಹೌದಾ? ಅಥವಾ 7 ಟೇಬಲ್ ಅಲ್ಲಿ 7 1s are 7, 2 ರಿಮೈನಿಂಗ್, 7 3s are 21. ಅಂದ್ರೆ 7 ಇಂದ ಡಿವೈಡ್ ಆಯ್ತು ಅಂದ್ರೆ 13 ಟೇಬಲ್ ಅಲ್ಲಿ, ಸಾರಿ 13 7s ಬರ್ತಾ ಇದೆ. ಎಸ್, ಹಾಗಾದ್ರೆ ದಿಸ್ ಇಸ್ ನಾಟ್ ಅ ಪ್ರೈಮ್ ನಂಬರ್. ಹಾಗಾದ್ರೆ ರಿಮೈನಿಂಗ್ 97 ಇದು ಪ್ರೈಮ್ ನಂಬರ್ ಅಲ್ಲ ಅಂತ ಗೊತ್ತಾಯ್ತು ನಮಗೆ. ಸಾರಿ, ಇದೊಂದು ಪ್ರೈಮ್ ನಂಬರ್ ಬೇರೆ, ಅದು ಕಾಂಪೋಸಿಟ್ ನಂಬರ್ ಅಲ್ಲ. ಅಂದ್ರೆ ಅವಿಭಾಜ್ಯ ಸಂಖ್ಯೆ ಇದಾಗಿದೆ. ಯಾಕೆ ಅಂದ್ರೆ ಇದಕ್ಕೆ 2 ಅಪವರ್ತನಗಳಿರುತ್ತೆ, ಬೇರೆಯವಕ್ಕೆಲ್ಲ ಜಾಸ್ತಿ ಅಪವರ್ತನ ಸಿಕ್ತು. ಹಾಗಾಗಿ 97 ಇಸ್ ದ prime number. If the sum of the digits of any number is subtracted from the same number, the answer is also divisible by which of the following number ಅಂತ ಕೇಳಿದ್ದಾರೆ. ಒಂದು ಸಂಖ್ಯೆಯ ಅಂಕಿಗಳ ಮೊತ್ತವನ್ನ ಅದೇ ಸಂಖ್ಯೆಯಿಂದ ಕಳೆದ್ರೆ ಬರುವಂತ ಉತ್ತರವು ಕೆಳಗಿನ ಯಾವ ಸಂಖ್ಯೆಯಿಂದ ಭಾಗವಾಗುತ್ತೆ? ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ಎನಿ ನಂಬರ್, ಯು ಕ್ಯಾನ್ ಟೇಕ್ ಎನಿ ನಂಬರ್. ಫಾರ್ ಎಕ್ಸಾಂಪಲ್, ನಾನೊಂದು ಸುಮ್ಮನೆ ರ್ಯಾಂಡಮ್ ಆಗಿ ನಂಬರ್ ತಗೊಂಡಿದ್ದೀನಿ. ದಿಸ್ ಇಸ್ ದ ನಂಬರ್. The sum of the digits of this number ಅಂದ್ರೆ ಈ ಸಂಖ್ಯೆಯ ಅಂಕಿಗಳ ಮೊತ್ತ, ಇವನ್ನೆಲ್ಲ ಕೂಡಬೇಕು. ಕೂಡ್ತೀವಿ ನೋಡಿ. ಇನ್ನೊಂದು ಡಿಜಿಟ್ ತಗೋಣ. ಓಕೆ, ಇಷ್ಟು ದೊಡ್ಡ ನಂಬರ್. ಈ ಅಂಕಿಗಳನ್ನೆಲ್ಲ ಕೂಡೋಣ. 8 plus 4 is 8 plus 6 is 14. 14 plus 7 21. 21 plus 8 is 28. 28 plus 5 is 33. ಈಗ ಈ ನಂಬರ್ ಅಲ್ಲಿ ನಾವು 33 ನ ಸಬ್ಟ್ರಾಕ್ಟ್ ಮಾಡೋಣ. 33. ಈಗ ಒಂದು ನಂಬರ್ ಬಂತು. ಈ ನಂಬರ್ ಯಾವ ನಂಬರ್ ಇಂದ ಡಿವೈಡ್ ಆಗುತ್ತೆ? ಆಲ್ವೇಸ್ ನೀವು ಯಾವ್ದಾದ್ರು ನಂಬರ್ ತಗೊಳ್ಳಿ. ಸೊ ಸಮ್ ಆಫ್ ದ ಡಿಜಿಟ್ಸ್, ಈ ಅಂಕಿಗಳನ್ನೆಲ್ಲ ಕೂಡಿ ಅದೇ ಉತ್ತರವನ್ನ ಅದೇ ಸಂಖ್ಯೆಯಿಂದ ಕಳೆದಾಗ ಬರುವಂತಹ ಉತ್ತರ ಇದು ಆಲ್ವೇಸ್ 9 ಇಂದ ಡಿವೈಡ್ ಆಗುತ್ತೆ. ಯು ಕ್ಯಾನ್ ಟೇಕ್ ಎನಿ ನಂಬರ್. ಫಾರ್ ಎಕ್ಸಾಂಪಲ್, ಸುಮ್ಮನೆ ನೀವು 100 ಅಂತ ತಗೊಂಡ್ರಿ. ದ ಸಮ್ ಆಫ್ ದ ಡಿಜಿಟ್ಸ್ ಏನಾಯ್ತು? 1. 1 ಸಬ್ಟ್ರಾಕ್ಟ್ ಮಾಡಬೇಕು. 1 0 0 0 ಕೂಡಿದ್ರೆ ಒಂದೇ ಬರುತ್ತೆ. 1 ಕಳೆದ್ರೆ 99. 9ರಿಂದ ಭಾಗವಾಗುತ್ತೆ. ಅದೇ ತರ ಈ ನಂಬರ್ ಬೇಕಾದ್ರೆ ನೀವು ಚೆಕ್ ಮಾಡಿ. 6 ಮತ್ತೆ 3 ಆಡ್ ಮಾಡಿದ್ರೆ 9 ಬಂತು. ಹಾಗಾಗಿ ಇದನ್ನ ಕ್ಯಾನ್ಸಲ್ ಮಾಡ್ತೀನಿ. ಇಲ್ಲೇನೋ ತಪ್ಪು ಮಾಡಿದೀವಿ ನಾವು. ಹಾಗಾದ್ರೆ ಒಂದು ನಿಮಿಷ. ಇಲ್ಲೇನೋ ತಪ್ಪಾಗಿದೆ. wait a minute. 8 14 21 29 34. ಎಸ್, 34 ನಾವು ಸಬ್ಟ್ರಾಕ್ಟ್ ಮಾಡಬೇಕು. ಸೊ ಅವಾಗ 1 ಬರುತ್ತೆ. ರೈಟ್. ಸೊ ಇವಾಗ ಇದನ್ನೆಲ್ಲ ಆಡ್ ಮಾಡೋಣ. 10 plus 7 is 17 plus 1 is 18. ಸೊ ಹಾಗಾದ್ರೆ ಸಮ್ ಆಫ್ ದ ಡಿಜಿಟ್ಸ್ ಏನಾಯ್ತು? 18 ಆಯ್ತು. 18 ನಾವು 3 ಇಂದ ಡಿವೈಡ್, ಸಾರಿ 9 ಇಂದ ಡಿವೈಡ್ ಆಗುತ್ತೆ ಅಂದ್ರೆ ಈ ನಂಬರು ಕೂಡ 9 ಇಂದ ಡಿವೈಡ್ ಆಗುತ್ತೆ. ಓಕೆ, ನೆಕ್ಸ್ಟ್, ಇದು 9 ಇಂದ ಡಿವೈಡ್ ಆಗ್ಬೇಕು ಅಂದ್ರೆ ಈ ಪ್ಲೇಸ್ ಅಲ್ಲಿ ಯಾವ ನಂಬರ್ ಇರಬೇಕು ಅಂತ ಕ್ವಶನ್ ಕೇಳಿದ್ದಾರೆ. ಮಕ್ಕಳೇ, ಈ ಸಮ್ ಆಫ್ ದ ಡಿಜಿಟ್ಸ್ ನ ನೀವು ಆಡ್ ಮಾಡಿಕೊಂಡು ಮಾಡಿದ್ರೆ ಸಿಗುತ್ತೆ ನೋಡಿ. 7 ಪ್ಲಸ್ ಒಂದು 5 ನಿಮಿಷ ಮಕ್ಕಳೇ ಬ್ರೇಕ್ ತಗೊಳ್ತೀನಿ. ಒಂದು 2 ನಿಮಿಷ ಬಂದೆ. ಯಾವ್ದಾದ್ರು ಸಾಲ್ವ್ ಮಾಡಿಲ್ಲ ಅಂತಂದ್ರೆ ಮಾಡ್ತಾ ಇರಿ, ಅದನ್ನ ಬರ್ತೀನಿ ವಾಪಸ್ಸು.